ದೃಷ್ಟಿ ಬೊಟ್ಟು ನಿಂತ್ಕೋ ದೃಷ್ಟಿ. ದೃಷ್ಟಿ ಏನೇ ಏನೇ ಅಂದೆ ನೀನು? ನಿಮ್ಮ ಈ ಆಟನೆಲ್ಲ ನನ್ನ ಎದುರಿಗೆ ಇಟ್ಕೋಬೇಡಿ. ನೀವು ಕಿರ್ಚಿದ ತಕ್ಷಣ ಹೆದರೋ ಹೆಣ್ಣಲ್ಲ ನಾನು. ಮೆರಿಯೇ ಮೆರಿ, ಅದೆಷ್ಟು ಕೊಬ್ಬಿಂದ ಮೆರಿತೀಯೋ ಮೆರಿ? ಕೊಬ್ಬು ನನಗಿಲ್ಲ, ಆದರೆ ಕೊಬ್ಬನ್ನ ಕರಗಿಸೋ ಮದ್ದು ನನ್ನ ಹತ್ರ ಇದೆ. ಅದನ್ನು ಆಗಾಗ ನಿಮಗೆ ಕೊಡ್ತಾ ಇರ್ತೀನಿ. ಚಿಂತೆ ಬಿಡಿ ಚಿಕ್ಕಮ್ಮೋರೆ, ನಿಮ್ಮ ಕೊಬ್ಬು ಬೇಗ ಕರಗುತ್ತೆ. ಪರವಾಗಿಲ್ವೇ, ಚೆನ್ನಾಗೇ ಮಾತಾಡ್ತೀಯ ಕಣೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಹೆಲ್ಪ್ ಮಾಡೋದಕ್ಕೆ. ನಿನ್ನ ಗಂಡ ಹೀಗೆ ಕಣ್ಣು ಕಾಣದೆ ಹೋದಾಗೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊ. ದತ್ತು ಅವನ ಪ್ರೀತಿನ ಹುಡ್ಕೊಂಡು ಹೋಗಿರ್ತಾನೆ. ಈಗ ದತ್ತು ಸೀಮಾ ಜೊತೆ ಡುಯೆಟ್ ಹಾಡ್ತಾ ಇರ್ಬೋದು. ನನ್ನ ಗಂಡಂಗೆ ನಾನು ಬಿಟ್ಕೊಡಲ್ಲ, ಗಟ್ಟಿಯಾಗಿ ಹಿಡ್ಕೋತೀನಿ. ನೀನು ಮರಳನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೋತೀಯೋ ಅಷ್ಟೇ ಫಾಸ್ಟಾಗಿ ಬೊಕ್ಸೆಯಿಂದ ಜಾರೋಗುತ್ತೆ ದೃಷ್ಟಿ. ನಿನ್ನ ಗಂಡನೂ ಅಷ್ಟೇ ನಿನ್ನ ಕೈಯಿಂದ ಜಾರು ಹೋಗ್ತಾನೆ. ಬಬ್ಲಣ್ಣ ಬಾಣ ಹೊಟ್ಟೆ ಹಸಿತಾ ಇದೆ. ರಾಜ ಅದು ಕ್ರಿಕೆಟ್ ಅಂತ ಹೇಳಿದ ತಾನೆ, ಯಾಕೋ ಅಷ್ಟೊಂದು ಅವಸರ ಮಾಡ್ಕೊಂಡು ಕರ್ಕೊಂಡ್ ಬಂದೆ? ಏನು ಕೇಳ್ತೀಯ ಬಬ್ಲು? ನಮ್ಮ ಮನೇಲಿ ಒಬ್ರು ಅಕ್ಕ ಇದಾರೆ ಗೊತ್ತಾ, ದೊಡ್ಡಕ್ಕ ರೂಪಕ್ಕ. ಅವ್ರ ಮೇಲೆ ಒಂದು ಕಣ್ಣಿಡ್ಬೇಕು ಕಣ, ಅದಕ್ಕೆ ನಿನ್ನಲ್ಲಿ ಇಲ್ಲಿ ಕರ್ಕೊಂಡ್ಬಂದೆ. ನಿಮ್ಮ ಅಕ್ಕನ ಮೇಲೆ ನೀನು ಕಣ್ಣಿಡ್ತೀಯ ಯಾಕೋ? ಅವಳು ಎಲ್ಲ ಮರ್ತೋಗಿದ್ದಾಳೆ, ಅವಳು ಮೆಂಟಲ್ ಥರ ನಾಟಕ ಮಾಡ್ತಿದ್ದಾಳೆ ಅಂತ ನಂಗೆ ಅನುಮಾನ ಕಣೋ. ಅವಳು ಯಾಕೆ ನಾಟಕ ಆಡ್ಬೇಕು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೀನು. ಎಲ್ಲ ನಂಬಿದ್ರು ಮರ್ತೋಗ್ಬಿಟ್ರಂತ ಯಾಕೆ ಹೇಳ್ತಾರೆ? ಅದನ್ನೇ ಕಂಡುಹಿಡಬೇಕು ಮೀನು. ನಮ್ಮ ಅಕ್ಕ ಏನನ್ನು ಮುಚ್ಚಿಡ್ತಿದ್ದಾಳೆ, ಅವಳು ನಾಟಕ ಮಾಡ್ತಿದ್ದಾಳೆ. ಅದು ಏನಕ್ಕೆ ಅಂತ ನಂಗೆ ತಿಳಿತಿಲ್ಲ. ಒಂದೊಂದ್ಸರಿ ಅವಳು ರಾತ್ರಿ ಮನೇಲೇ ಇರಲ್ಲ, ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ತಿರ್ಗಾಡ್ತಿರ್ತಾಳೆ. ರಾಜ ಒಂದು ನಿಮಿಷ, ನೆನ್ನೆ ನಿನ್ನ ಮನೆ ಗುಟ್ಟು ಕರ್ಕೊಂಡ್ಬಂದಿದ್ದಲ್ಲ, ಅವರ ನಿಮ್ಮ ಅಕ್ಕ? ಹಾ, ಅವರೇ ಬಬ್ಲು. ರಾಜ, ಈ ಹಿಂದೆ ನಿಮ್ಮ ಅಕ್ಕನ ನಮ್ಮ ಮನೆ ನೋಡಿದ್ದೀನಿ ಕಣ. ಗಂಡ್ಮಕ್ಳು ಅಂದಮೇಲೆ ಹೊರಗಡೆ ನೂರಾರು ಕೆಲಸ ಇರುತ್ತೆ, ಅವ್ರು ಅದ್ರಲ್ಲಿ ಮುಳುಗಿರ್ತಾರೆ. ಏನೋ ಬರೋದು ಹೆಚ್ಚು ಕಡಿಮೆ ಆಗಿರ್ಬೋದು. ಹಾಗಂತ ಶರಾವತಿ ಚಿಕ್ಕಮ್ಮವ್ರು ಹೇಳ್ದಾಗೆ ನನ್ನ ಗಂಡ ಆ ಸೀಮನ್ ಹಿಂದೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡ ಹೀಗೆ ಕಣ್ಣು ಕಾಣದೆ ಹೋದಾಗೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊ. ದತ್ತು ಅವನ ಪ್ರೀತಿನ ಹುಡ್ಕೊಂಡು ಹೋಗಿರ್ತಾನೆ. ಪದೇ ಪದೇ ನಾನು ಯಾಕೆ ಅದನ್ನೇ ನೆನೆಸ್ಕೋತಿದ್ದೀನಿ? ಏನೋ ಅಚಾನಕ್ಕಾಗಿ ಆಗೋಗಿದೆ, ಅದನ್ನು ಮರೆತು ಬಿಡೋದು ವಾಸಿ. ಈ ಶರಾವತಿ ಚಿಕ್ಕಮ್ಮವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಅವ್ರ ಸ್ವಾರ್ಥಕ್ಕೋಸ್ಕರ, ನನ್ನ ಗಂಡಿನ ಮೇಲಿರೋ ದ್ವೇಷಕ್ಕೋಸ್ಕರ. ಹೌದು ಕಣೆ, ಸೀಮಾ ದೃಷ್ಟಿ ಅಕ್ಕನೇ. ಅದರಲ್ಲಿ ದೃಷ್ಟಿ ತಪ್ಪೇನಿದೆ? ನಮಗೆ ದೃಷ್ಟಿ ಪ್ರೀತಿನೂ ಗೊತ್ತು, ಅವಳ ಪರಿಸ್ಥಿತಿನೂ ಗೊತ್ತು. ಅದಕ್ಕೆ ಸತ್ಯನ ಹೇಳದೆ ಮುಚ್ಚಿಟ್ವಿ. ದೃಷ್ಟಿ ಅಕ್ಕನ್ನು ಪ್ರೀತಿಸ್ತಾಳೆ, ಅವಳ ಗಂಡನ್ನು ಆರಾಧಿಸ್ತಾಳೆ. ಅವಳ ಪ್ರೀತಿಗೂ ಅವಳ ಆರಾಧನೆಗೂ ಧಕ್ಕೆ ಆಗದಿರೋ ಸಮಯಕ್ಕೆ ನಾವು ಕಾಯ್ತಾ ಇದ್ವಿ. ನೀನ್ ಸತ್ಯ ಹೇಳೋದಕ್ಕೆ 5 ನಿಮಿಷ ತಡ ಆಗಿದ್ರೆ ದೃಷ್ಟಿಗೆ ಈ ಸತ್ಯನ ನಾನೇ ಹೇಳಿರ್ತಿದ್ದೆ. ನೋಡಿ ಆ ಹುಡುಗಿನ ಹೇಗೆ ಅಳ್ತಿದ್ದಾಳೆ. ದತ್ತನ ಕುಟುಂಬಕ್ಕೆ ಒಳ್ಳೆದನ್ನೇ ಬಯಸೋ ಆ ಹುಡುಗಿ ಕಣ್ಣಲ್ಲಿ ನೀರು ತರಿಸಿದ್ದಿಲ್ಲ. ನಿನ್ನಂತ ಕೆಟ್ಟ ಹೆಂಗಸನ್ನ ನನ್ನ ಜೀವನದಲ್ಲೇ ನೋಡಿಲ್ಲ ನಾನು. ಹೋಗಿಲಿಂದ ಗೆಟ್ ಔಟ್. ಪೇ ಫಾರ್ ದಿಸ್. ಬೆಲೆ ಕಟ್ಟಬೇಕಾಗತ್ತೆ ನೀನು. ಗೆಟ್ ಔಟ್. ತಂಗ್ಯವ ಇದಳು ತಂಗ್ಯವ ಸಮಾಧಾನ ಮಾಡ್ಕೋ ತಂಗ್ಯವ. ದೃಷ್ಟಿ, ಸತ್ಯ ಬರಸಿಡ್ಲಾಗಿತ್ತು. ನಮಗೆ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ನಿನಗೆ ಹೇಗೆ ಹೇಳಬೇಕು ಅಂತ ನಾವು ಒದ್ದಾಡ್ಬಿಟ್ವಿ. ಮುಚ್ಚಿಟ್ಟು ಮೋಸ ಮಾಡಬೇಕು ಅಂತಲ್ಲಮ್ಮ, ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಶೋರನ ನೀವಾಗಲಿ, ಸುಂದಿರನ ಆಗಲಿ, ನನ್ನ ದೊರೆ ಆಗಲಿ ಮಾಡಿದ್ದೀರ ಅಂತ ನನಗನ್ನಿಸ್ತಿಲ್ಲ. ಏನೇ ಇದ್ರು ನಂದು, ತಪ್ಪೇನೇ ಇದ್ರು ನಾನು ನಾನೇ ಬರುತ್ತೆ.
ಕನ್ಸನ್ನು ನಿಜ ಅನ್ಕೊಂಡು ಬದುಕೋ ಪ್ರಯತ್ನ ಪಟ್ಟೆ. ಅಂದವ್ರೆ ನನ್ನವ್ರಾಗ್ತಾರೆ ಅನ್ನೋ ಭ್ರಮೇಲಿ ಇದ್ಬಿಟ್ಟೆ. ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ. ಅವಳ ದುಃಖ ಕಮ್ಮಿ ಆಗಬೇಕು ಅಂದರೆ ಅವಳೀಗ ಕಣ್ಣೀರು ಹರಿಸ್ಲೇಬೇಕು. ದೃಷ್ಟಿ ಮತ್ತೆ ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ. ಆದ್ರೆ ಹಾಳ ಹೃದಯ ಇದೆಯಲ್ಲ, ನನ್ನ ಮಾತ್ರ ಕೇಳ್ತಿಲ್ಲ. ಇವತ್ತಿಗೂ ಅದು ನಿನ್ನನ್ನೇ ಪ್ರೀತಿಸ್ತಾ ಇದೆ ದತ್ತಾತ್ರೇಯ. ಐ ಲವ್ ಯು ದತ್ತ, ಐ ಲವ್ ಯು. ನಿಜನಾ? ಇದು ನಿಜನಾ? ನಿಜವಾಗ್ಲೂ ನಮ್ಮ ರೂಪಕ್ಕನೇ ಸೀಮನ? ಇಲ್ಲ, ನಂಗೆ ಇದನ್ನು ನಂಬಕ್ಕಾಗ್ತಿಲ್ಲ. ಇಲ್ಲ, ನಮ್ಮ ಅಕ್ಕ ಅಂತವಳಲ್ಲ. ಅಯ್ಯೋ ದೇವ್ರೆ, ನಾನಿದನ್ನು ನಂಬಲ್ಲ, ನಾನಿದನ್ನು ನಂಬಲ್ಲ. ನಮ್ಮ ಅಕ್ಕ ಮೋಸ ಮಾಡೋಳಲ್ಲ, ನಮ್ಮ ಅಕ್ಕ ಮೋಸ ಮಾಡೋಳಲ್ಲ, ನಮ್ಮ ಅಕ್ಕ ಮೋಸ ಮಾಡೋಳಲ್ಲ. ಅಯ್ಯೋ ದೇವ್ರೆ. ಅವರು ತುಂಬ ಒಳ್ಳೆಯವರು. ರೀ ಇವಳೇ ನಮ್ಮ ಅಕ್ಕ ರೂಪ. ಇವರೇ ನನ್ನ ಗಂಡ ದತ್ತ ಶ್ರೀರಾಮ್ ಪಾಟೀಲ್. ನಮ್ಮ ಅಕ್ಕನೇ ಅವ್ರಿಗೆ ಮೋಸ ಮಾಡಿದ್ದು ಅಂತ ಹೇಳಿದೆ ನನ್ನ ದೊರೆ ಮುಚ್ಚಿಟ್ಟಿದ್ದಾರೆ ಅಂದರೆ ಅವರೆಷ್ಟು ಒದ್ದಾಡ್ತಿರ್ಬೇಕು. ದೃಷ್ಟಿ ಕಾಗೆ ಕೊಂಬೆ ಮೇಲೆ ಕೂರಕ್ಕೂ ಕೊಂಬೆ ಮುರಿದು ಬೀಳಕ್ಕೂ ಒಂದೇ. ಆದರೆ ಕಾಗೆ ಕೂತುರದಿಂದ ಕೊಂಬೆ ಮುರಿತು ಅಂತ ಹೇಳಿದ್ರೆ ಅದು ಮೂರ್ಖತನ ದೃಷ್ಟಿ. ಸೀಮಾ ವಿಷಯನ ನೀವು ನನ್ನ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ ಅಲ್ವಾ? ಅಂತ ಅಕ್ಕನ ಬಗ್ಗೆ ಹೇಳಿದ್ರೆ ನಾನೆಲ್ಲ ನೊಂದ್ಕೋತೀನೋ ಅಂತ ಅವರೆಷ್ಟು ಸಂತ ಪಡ್ತಿರ್ಬೇಕು. ದೃಷ್ಟಿ, ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನೋಡು, ಈ ಅರೆಸ್ಟ್ ಆಗೋದು, ಜೈಲ್ಗೆ ಹೋಗೋದು ನನಗೆ ತತ್ತಂಗೆ ಸರ್ವೇ ಸಾಮಾನ್ಯ. ನೀನು ಚಿಂತೆ ಮಾಡಬೇಡ, ದತ್ತ ವಾಪಸ್ ಬಂದೇ ಬರ್ತಾನೆ. ಹೌದ್ರಿ, ನಾನು ದತ್ತಬಾಯಿ ಭಾವ. ನಿಮ್ಮ ಅವಶ್ಯಕತೆ ಇದ್ದಾಗ ದತ್ತ ಖುದ್ದಾಗಿ ಬಂದು ನಿಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಗೆ ಅವಶ್ಯಕತೆ ಇದ್ದಾಗ ಆಗಲ್ಲ ಅಂದ್ರೆ ಹೇಗೆ? ಲೋ ಅಣ್ಣ, ಅದೆಂಗ್ರು ಅಂತೀರಾ? ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಿಡಿಲಿ. ಏಯ್, ನಿಮ್ಗೆಲ್ಲ ನಾಚಿಕೆ ಮಾನ ಮರೆಯೋದಿಲ್ವಾ? ದತ್ತಾಬಾಯಿ ಮನೇಲಿದ್ದಾಗ ಎಲ್ಲರೂ ಬಂದು ಚಪ್ಪಲಿ ಓಡಿಸ್ಕೊಂಡು ಕೂತ್ಕೋತೀರಾ. ಸ್ಟೇಷನ್ ಏನ್ ಚಕ್ರವ್ಯೂಹನ ಬಿಡಿಸ್ಕೊಂಡ್ ಬರೋಕ್ಕೆ ಆಗಲ್ಲ ಅನ್ನಕ್ಕೆ. ದತ್ತಾಬಾಯಿ ಆಚೆ ಬರಲಿ, ಅವಾಗ ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ ನಾನು. ಇಡ್ರೋ ಫೋನು. ಅಯ್ಯೋ ದೇವ್ರೆ, ಈಗ ನಮ್ಗೆ ಯಾರು ಸಹಾಯ ಮಾಡಲ್ವಾ? ನನ್ನ ಗಂಡ ಅಂಥದ್ದೇನು ಅನ್ಯಾಯ ಮಾಡಿದ್ದಾರೆ, ಅಂಥದ್ದೇನು ತಪ್ಪು ಮಾಡಿದ್ದಾರೆ ಬಸವಂಗಿಯನ್ನ? ಅಧಿಕಾರದಲ್ಲಿರೋರೆಲ್ಲ ಅವ್ರನ್ನ ರೌಡಿ ಡಾನ್ ಅಂತ ಹಣೆಪಟ್ಟಿ ಕಟ್ಟಿ ಅವ್ರನ್ನ ಕೇವಲವಾಗಿ ನೋಡ್ತಿದ್ದಾರೆ. ನಂದಾಗಿಂದ ಒಂದೊರೆ ಕಷ್ಟದಲ್ಲಿರೋರಿಗೆ ಬಡವ್ರಿಗೆ ಸಹಾಯ ಮಾಡಿರೋದನ್ನ ನೋಡಿದ್ದೀನಿ ಹೊರತು ಯಾರಿಗೂ ಕೇಳಿ ಬಯಸಿರೋದನ್ನ ನಾನು ನೋಡಿಲ್ಲ. ಯಾರಿಗೂ ಅನ್ಯಾಯ ಮಾಡಿರೋದನ್ನ ನಾನು ಕಂಡಿಲ್ಲ. ಅಕ್ಕರ ಮಾಡೋರಿಗೆ ಅಕ್ಕರ ಆಗುತ್ತೆ ಅಂದರೆ ಯಾವ ಧರ್ಮ ದೇವ್ರಿಗೆ ಬೆಲೆ ಎಲ್ಲಿದೆ? ದೃಷ್ಟಿ, ಯಾವುದಾದ್ರೂ ವಿಷಯದಲ್ಲಿ ದತ್ತನ್ನ ಕಟ್ಟಾಕಬೇಕು ಅಂತಿರೋ ದೊಡ್ಡ ದೊಡ್ಡ ಕೈಗಳೇ ಈ ಕೆಲಸ ಮಾಡಿರುತ್ತೆ. ಅದಕ್ಕೆ ಸುದ್ದಿ ಲೀಕ್ ಆಗದಿರೋ ಹಾಗೆ ದತ್ತನ್ನ ಅರೆಸ್ಟ್ ಮಾಡಿಸಿರೋದು. ಬಳ್ಳಾರಿ ಜನಕ್ಕೆ ಈ ವಿಷಯ ಗೊತ್ತಾದರೆ ಸ್ಟೇಷನ್ ಮುಂದೆ ಧರಣಿ ಕೂರ್ತಾರೆ ಅನ್ನೋ ಕಲ್ಪನೆನೂ ಅವ್ರಿಗಿಲ್ಲ. ಅಲ್ಲಿವರೆಗೂ ನಾವು ಸುಮ್ಮನೆ ಇರಬೇಕಾ?
ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಬೇರೆ ದಾರಿನೇ ಇಲ್ವಾ ಅಣ್ಣ? ಇದೆ. ಅವ್ರ ಮನ್ಸು ಮಾಡಿದ್ರೆ ದತ್ತನ್ನ ಕ್ಷಣದಲ್ಲಿ ಬಿಡಿಸ್ಬೋದು. ಯಾರು? ಮಿನಿಸ್ಟರ್ ಕಲಬುರ್ಗಿ. ಹಾಗಾದ್ರೆ ಅವ್ರ ಜೊತೆ ಮಾತಾಡೋ ಬಜರಂಗೆ. ದೃಷ್ಟಿ 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 ಅಪ್ಪ ಇನ್ನು ಒಂದೇ ಒಂದು ಕೆಲಸ ಬಾಕಿ ಇದೆ ಅಪ್ಪ. ನಿನ್ನ ಸಾವಿಗೆ ಕಾರಣ ಆದ ದತ್ತುನ